ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮೇಘನಾದ ಸಮಕೋಟಿ ಸತ್ ಜೋಧಾ ರಹೆ ಉಠಾಯಿ ಜಗದಾಧಾರ ಶೇಷ ಕಿಮಿ ಉಠೈ ಚಲೆ ಖಿಮಿ ಆಯಿ ಸುನು ಗಿರಿಜಾ ಕ್ರೋಧಾನಲ ಜಾಸು ಜಾರಯಿ ಭುವನ ಚಾರಿ ದಸ ಆಸು सक संग्राम जीती को ताही सेवही सुरनर अग जग जाही यह कौतूहल जानई सोई जा पर कृपा राम कै होई संध्या भई फिरी द्वौ बाहनी लगे संभावन निज निज आनी व्यापक ब्रह्म अजित भुवनेश्वर लक्ष्मण कहाँ भूज करुणाकर तब लगी लई आयवु हनुमाना अनुज देखी प्रभु अति दुख माना जामवंत कह बैद सुषेना लंका रहई को पठई लेना धरी लघु रूप गयवु हनुमंता ಆನೆವು ಭವನ ಸಮೇತ ತುರಂತ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಲಕ್ಷ್ಮಣನ ಶಕ್ತಿ ಬಲವನ್ನ ಇದನ್ನೆಲ್ಲ ನೋಡಿ ಹೀಗೆ ಇದ್ರೆ ನನ್ನ ಪ್ರಾಣ ಉಳಿಯೋದಿಲ್ಲ ಅಂತ ತಿಳ್ಕೊಂಡು ವೀರಘಾತಿನಿ ಅನ್ನುವಂತಹ ಶಕ್ತಿಯಾಯುಧವನ್ನ ಅವನು ಪ್ರಯೋಗ ಮಾಡ್ತಾನೆ. ಮೇಘನಾದ ಅದು ತಗ್ಲಿದ ತಕ್ಷಣ ಲಕ್ಷ್ಮಣ ಮೂರ್ಛಿತನಾಗ್ತಾನೆ. ಆಗ ನಿರ್ಭಯನಾಗಿ ಮೇಘನಾಥ ಅವನ ಹತ್ರಕ್ಕೆ ಹೋಗ್ತಾನೆ. ಮೇಘನಾಥನಂತಹ ಬಲ ಇರುವಂತಹ ಅಸಂಖ್ಯ ರಾಕ್ಷಸ ಯೋಧರು ಲಕ್ಷ್ಮಣನನ್ನ ಎತ್ಕೊಂಡು ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಜಗದಾಧಾರನಾದಂತಹ ಆದಿಶೇಷ ಅಲ್ವಾ ಅವನನ್ನ ಹೇಗೆ ತಾನೇ ಎತ್ತೋದಕ್ಕೆ ಸಾಧ್ಯ? ಅವರೆಲ್ಲ ಆಗದೆ ತಲೆ ತಗ್ಗಿಸ್ಕೊಂಡು ಹೊರಟು ಹೋಗ್ತಾರೆ. ಅಂದ್ರೆ ಈ ಭೂಮಿಯ ಭಾರವನ್ನೇ ಹೊತ್ತಿರುವಂಥವನು ಅವನನ್ನ ಇವ್ರು ಎತ್ಬಿಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅದು ಆಗೋ ಕೆಲಸನ ಆಗ್ಲಿಲ್ಲ. ಅವ್ರಿಗೆ ನಾಚಿಕೆ ಆಯ್ತು, ತಲೆ ತಗ್ಗಿಸ್ಕೊಂಡವರು ವಾಪಸ್ ಹೊರಟೋಗ್ತಾರೆ. ಇಲ್ಲಿ ಶಿವ ಹೇಳ್ತಾನೆ, ಗಿರಿಜೆ, ಪ್ರಳಯ ಕಾಲದಲ್ಲಿ ಯಾರ ಕ್ರೋಧಾಗ್ನಿ ಚತುರ್ದಶ ಜೀವನಗಳನ್ನು ಕೂಡ ಕ್ಷಣ ಮಾತ್ರದಲ್ಲೇ ಸುಟ್ಟು ಹಾಕ್ಬಿಡುತ್ತೋ, ಸುರ ಆಗಿರ್ಬೋದು, ನರರಾಗಿರ್ಬೋದು, ಸಮಸ್ತ ಚರಾಚರಗಳೆಲ್ಲವೂ ಕೂಡ ಯಾರ ಸೇವೆಯನ್ನ ಮಾಡ್ತಾರೋ, ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೋ ಅಂತಹ ಆದಿಶೇಷ ಲಕ್ಷ್ಮಣನನ್ನ ಯಾರು ತಾನೇ ಗೆಲ್ಲೋದಕ್ಕೆ ಸಾಧ್ಯ? ಈ ಅದ್ಭುತ ಮಹಿಮೆಯನ್ನ ಶ್ರೀರಾಮನ ಕೃಪಾಪಾತ್ರರಾದವರು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಸಂಜೆ ಆಗ್ತಾ ಇದ್ದಾಗೆ ಎರಡೂ ಕಡೆಯ ಪಡೆಗಳು ಕೂಡ ಅವರವರ ಬಿಡಾರ ಇರುತ್ತಲ್ಲ ಅಲ್ಲಿಗೆ ಹೋಗಿ ಸೇರ್ಕೊಳ್ತಾರೆ. ಪಡೆಗಳವರೆಲ್ಲ ತಮ್ಮ ತಮ್ಮ ಪಡೆಗಳನ್ನ, ಆ ಪಡೆಗಳ ಉಸ್ತುವಾರಿಗಳಿರುತ್ತಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸರ್ವವ್ಯಾಪಕನು, ಪರಬ್ರಹ್ಮನು, ಅಜೇಯನು, ಸಕಲ ಭುವನಾಧಿಪತಿಯೂ ಆದಂತಹ ಕರುಣಾನಿಧಿಯೂ ಆದಂತಹ ಶ್ರೀರಾಮಚಂದ್ರ ಲಕ್ಷ್ಮಣ ಎಲ್ಲಿ ಅಂತ ಕೇಳ್ತಾನೆ. ನೋಡಿ, ಇಲ್ಲಿ ಸಕಲ ಭುವನಾಧಿಪತಿ ಅವನು, ಪರಬ್ರಹ್ಮ, ಎಲ್ಲ ಕಡೆ ವ್ಯಾಪ್ಸಿರೋನು. ಅವನಿಗೆ ಗೊತ್ತಿರೋದಿಲ್ವಲ್ಲ ಲಕ್ಷ್ಮಣ ಎಲ್ಲಿದ್ದಾನೆ, ಅವನಿಗೇನಾಗಿದೆ ಅಂತನ್ಬಿಟ್ಟು. ಆದರೂ ಕೂಡ ಇಲ್ಲಿ ಒಂದು ಲೀಲೆಯನ್ನು ನಡೆಸ್ತಾ ಇದ್ದಾನಲ್ವ, ಅದಕ್ಕೋಸ್ಕರ ಅವನು ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಲಕ್ಷ್ಮಣ ಎಲ್ಲಿ ಅಂತನ್ಬಿಟ್ಟು ಕೇಳ್ತಾನೆ. ಅಷ್ಟರಲ್ಲಿ ಹನುಮಂತ ಲಕ್ಷ್ಮಣನನ್ನು ಎತ್ಕೊಂಡು ಅಲ್ಲಿಗೆ ಬರ್ತಾನೆ. ತನ್ನ ತಮ್ಮನ ಸ್ಥಿತಿಯನ್ನು ನೋಡಿ ಶ್ರೀರಾಮ ತುಂಬಾನೇ ದುಃಖ ಪಟ್ಕೊಳ್ತಾನೆ. ಆಗ ಜಾಂಬವಂತರು ಹೀಗೆ ಹೇಳ್ತಾರೆ, ಲಂಕೆಯಲ್ಲಿ ಸುಷೇಣ ಅನ್ನುವಂಥ ಒಬ್ಬ ವೈದ್ಯ ಇದ್ದಾನೆ, ಅವನನ್ನ ಇಲ್ಲಿಗೆ ಯಾರು ಕರ್ಕೊಂಡು ಬರ್ತಾರೆ ಅಂತ. ಅಂದರೆ ಲಕ್ಷ್ಮಣ ಮೂರ್ಛೆ ಹೋಗಿರೋದು ಗೊತ್ತಾಗಿ ಏನಾಗಿರಬಹುದು ಅನ್ನೋದನ್ನ ಜಾಂಬುವಂತರು ಊಹಿಸ್ತಾರೆ. ಏನೋ ಪೆಟ್ಟಾಗಿದೆ ಅಲ್ವಾ, ಇದು ಸರಿ ಹೋಗುತ್ತೆ, ಆದರೆ ಇದನ್ನ ಸರಿಪಡಿಸುವಂತಹ ಒಬ್ಬ ವೈದ್ಯ ಇಲ್ಲಿಗೆ ಬರಬೇಕು. ಆದರೆ ಲಂಕಾದಲ್ಲಿ ಸುಷೇಣ ಅನ್ನುವಂಥ ವೈದ್ಯ ಇದ್ದಾನೆ, ಅವನನ್ನ ಇಲ್ಲಿ ಕರ್ಕೊಂಡು ಬರೋರು ಯಾರು ಇವಾಗ? ಅಂದ್ರೆ ಇವನು ಇವಾಗ ಮೂರ್ಛೆ ಹೋಗಿದಾನಲ್ವಾ, ಆ ಮೂರ್ಛೆ ಹೋಗಿದ್ದನ್ನ ನೋಡಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾಗ ಜಾಂಬವಂತರು ಹೇಳ್ತಾರೆ, ಏನು ತೊಂದರೆ ಇಲ್ಲ, ಲಂಕೆಯಲ್ಲಿ ಒಬ್ಬ ವೈದ್ಯನಿದ್ದಾನೆ, ಆದರೆ ಅವನು ಸರಿ ಮಾಡ್ತಾನೆ ಇದನ್ನ. ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಯಾಕಂದರೆ ಅವರು ಸಮುದ್ರ ದಾಟಿ ಲಂಕೆಯಲ್ಲಿ ಇರೋದ್ರಿಂದ ಬೇರೆ ಕಡೆಯಿಂದ ವೈದ್ಯರನ್ನು ಕರೆಸೋದಕ್ಕಾಗೋದಿಲ್ಲ. ಸೊ ಜಾಂಬವಂತರಿಗೆ ಸುಷೇಣನ ಬಗ್ಗೆ ಗೊತ್ತಿತ್ತು, ಅದಕ್ಕೋಸ್ಕರನೇ ಒಬ್ಬ ಒಳ್ಳೆ ವೈದ್ಯರಿದ್ದಾರೆ. ಆದರೆ ಲಂಕೆಯ ಒಳಗಡೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋರು ಯಾರು
ಅಂತನ್ಬಿಟ್ಟು ಹೇಳಿದಾಗ ತಕ್ಷಣನೇ ಹನುಮಂತ ಏನು ಮಾಡ್ದ, ಚಿಕ್ಕ ರೂಪವನ್ನು ಧರಿಸಿ ಅಲ್ಲಿಗೆ ಹೋಗಿ ಸುಷೇಣನನ್ನ ಮನೆ ಸಹಿತನೇ ಎತ್ಕೊಂಡು ತಂದ್ಬಿಡ್ತಾನೆ. ನೋಡಿ, ಅವನು ವೈದ್ಯನ ಕರ್ಕೊಂಬ ಅಂತಂದರೆ ವೈದ್ಯರ ಸಮೇತ ಅವನು ಮನೆಯೇ ಎತ್ಕೊಂಡು ಬಂದ್ಬಿಡ್ತಾನೆ. ಯಾಕೆ? ಆಮೇಲೆ ಆ ವೈದ್ಯ ನಾನು ಅದು ತಂದಿಲ್ಲ ಇದು ತಂದಿಲ್ಲ ಅಂತ ಏನಾದರೂ ಹೇಳೋದು ಅಥವಾ ಏನಾದರೂ ಒಂದು ತಡೆ ಮಾಡಿಬಿಡ್ಬಹುದು. ಅದಕ್ಕೆ ಮನೆ ಸಮೇತ ಎತ್ಕೊಂಡ್ಬಂದರೆ ವೈದ್ಯರಿಗೆ ಏನು ಬೇಕೋ ಎಲ್ಲ ಅನುಕೂಲಗಳು ಅವ್ರ ಮನೇಲಿರುತ್ತಲ್ಲ, ಅದು ಒಂದು ಕಾರಣ ಆಗಿರಬಹುದು. ಮತ್ತು ಅಷ್ಟೊತ್ತರಲ್ಲಿ ಅವರೊಬ್ಬರನ್ನೇ ಎದೋಳ್ಸೋದು ಬೇಡ, ಆ ಮನೆ ಸಮೇತ ಹಾಗೆ ತೊಗೊಂಡೋಗ್ಬಿಟ್ರೆ ಅವ್ರೇನಾದರೂ ಕಿರಿಚ್ಕೊಳ್ಳೋದು ಮಾಡೋದು, ಅದರಿಂದ ಬೇರೆಯವ್ರಿಗೆ ಗೊತ್ತಾಗೋದು, ಅದು ಆಗೋದು ಬೇಡ ಅಂತ ಇಡೀ ಮನೇನೇ ಅಲ್ಲಿಗೆ ತೊಗೊಂಡು ಹೋಗ್ಬಿಡ್ತಾನೆ ಹನುಮಂತ. ಎಷ್ಟು ವಿಚಿತ್ರವಾದಂಥ ವಿಷಯಗಳೆಲ್ಲ ಇದೆ ಅಲ್ವಾ, ಮನೆ ಸಮೇತ ಹೇಗಪ್ಪ ಎತ್ಕೊಂಡು ಹೋಗೋದು ಅಂತ. ಆದರೆ ಮುಂದೆ ನಡೆಯೋದು ಇನ್ನೂ ವಿಚಿತ್ರವಾಗಿರುತ್ತೆ. ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ಬರ್ತಾನಲ್ವಾ. ಆ ರೀತಿ ಭಗವಂತ ಹೇಗೆ ವಿಚಿತ್ರ ಕೆಲಸಗಳನ್ನೆಲ್ಲ ಆರಾಮಾಗಿ ಮಾಡ್ತಾನೋ, ಅದೇ ರೀತಿ ಅವನ ಭಕ್ತರು ಕೂಡ ವಿಚಿತ್ರವಾದಂಥ ಕೆಲಸಗಳನ್ನು ಮತ್ತು ಮನುಷ್ಯರು ಮಾಡೋಕ್ಕಾಗದೇ ಇರುವಂಥ ಕೆಲಸಗಳನ್ನೆಲ್ಲ ಅವರು ಮಾಡಿ ತೋರಿಸ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.